ಸಮ್ಮರಲ್ಲಿ ಗಿಡದ ತುಂಬ ಹೂಗಳನ್ನು ನೋಡ್ಬೋದು ಅಂದರೆ ಅದರಲ್ಲೂ ಜಿರೇನಿಯಂ ಪ್ಲ್ಯಾಂಟಲ್ಲಿ ಸಮ್ಮರಲ್ಲಿ ತುಂಬ ಹೂಗಳನ್ನು ನೋಡ್ಬೋದು. ಜಿರೇನಿಯಂ ಪ್ಲ್ಯಾಂಟನ್ನು ತುಂಬ ಟೈಮ್ ನರ್ಸರಿಯಿಂದ ತಂದು ಹಾಕ್ತಾ ಇದ್ದೀನಿ, ಆದರೆ ತುಂಬ ಚೆನ್ನಾಗಿ ಬರ್ತಾ ಇಲ್ಲ ಅನ್ನೋದು ನಿಮಗೆ ಅನ್ನಿಸ್ತಾ ಇದೆ ಅನ್ನೋದಾದರೆ ಯಾವುದನ್ನು ಮಿಸ್ ಮಾಡಿದ್ದೀರಾ ರಿಪೋರ್ಟಿಂಗ್ ಮಾಡಬೇಕಾದ್ರೆ ನರ್ಸರಿಯಿಂದ ತಂದ ಮೇಲೆ ಯಾವ ರೀತಿ ರಿಪೋರ್ಟ್ನ ಮಾಡಿದ್ದೀರಾ, ಯಾವ ರೀತಿ ಕೇರ್ನ ಮಾಡ್ತಿರ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಟಿಪ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಅದರಲ್ಲೂ ಜಿರೇನಿಯಂ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಯಾವುದನ್ನು ಮಿಸ್ ಮಾಡ್ತೀವಿ ರಿಪೋರ್ಟಿಂಗ್ ಮಾಡಬೇಕಾದ್ರೆ ಅನ್ನೋದನ್ನು ನೋಡ್ಬೋದು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ತುಂಬ ಹೆಲ್ದಿಯಾಗಿರುವ ಪ್ಲ್ಯಾಂಟನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟಾಗಿ ಕೋಕೋ ಪೌಡ್ರಲ್ಲಿ ಇರುವಂತಹ ಜಿರೇನಿಯಂ ಪ್ಲ್ಯಾಂಟನ್ನು ತೋರಿಸ್ತಾ ಇದ್ದೀನಿ. ಅನ್ಹೆಲ್ದಿ ಇರುವಂಥ ಜಿರೇನಿಯಂ ಪ್ಲ್ಯಾಂಟನ್ನು ಕೂಡ ನೋಡ್ಬೋದು, ಹೆಲ್ದಿಯಾಗಿರುವಂಥ ಜಿರೇನಿಯಂ ಪ್ಲ್ಯಾಂಟನ್ನು ಕೂಡ ನೋಡ್ಬೋದು. ಆದರೆ ಎರಡೂ ಕೂಡ ಕೋಕೋ ಪೌಡ್ರಲ್ಲೇ ಇದ್ರೂ ಒಂದು ತುಂಬ ಹೆಲ್ದಿಯಾಗಿ ಕಾಣ್ತದೆ, ಇನ್ನೊಂದು ತುಂಬ ಅನ್ಹೆಲ್ದಿ ಅಂತ ಅನ್ನಿಸ್ತಾ ಇದೆ ಅಲ್ವಾ. ಜಿರೇನಿಯಂ ಪ್ಲ್ಯಾಂಟನ್ನು ನರ್ಸರಿಯಿಂದ ತಂದ ತಕ್ಷಣ ರಿಪೋರ್ಟಿಂಗ್ ಮಾಡಬೇಕಾ ಅನ್ನೋದಾದರೆ 1 ತಿಂಗಳವರೆಗೂ ಕೂಡ ಅದೇ ಪಾಟಲ್ಲಿ ಮೇಂಟೆನೆನ್ಸ್ನ ಮಾಡ್ಬೋದು. ಆಮೇಲೆ ರಿಪೋರ್ಟಿಂಗ್ನು ಕೂಡ ಮಾಡ್ಕೊಳ್ಬೋದು. ಯಾಕೆ ಅಂದರೆ ಕೋಕೋ ಪೌಡ್ರಲ್ಲಿ ಕಂಪ್ಲೀಟಾಗಿ ಪ್ಲ್ಯಾಂಟ್ ಇದೆ ಅನ್ನೋದಾದರೆ ಆದಷ್ಟು ಕಡಿಮೆ ನೀರನ್ನು ಹಾಕಿಟ್ಕೊಳ್ಳಿ. ಮಣ್ಣಲ್ಲಿ ಇದೆ ಜಿರೇನಿಯಂ ಪ್ಲ್ಯಾಂಟ್ ಅನ್ನೋದಾದರೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಳ್ಬೋದು. ಅದರಲ್ಲೂ ಸಮ್ಮರಲ್ಲೂ ಕೂಡ ಮಳೆ ಬರ್ತಿರೋದ್ರಿಂದ ಆದಷ್ಟು ಕಡಿಮೆ ನೀರನ್ನು ಹಾಕ್ಕೊಳ್ಳೋದ್ರಿಂದ ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಯೇ ಬರುತ್ತೆ. ಸಡನ್ನಾಗಿ ನರ್ಸರಿಯಿಂದ ತಂದ ತಕ್ಷಣ ರಿಪೋರ್ಟಿಂಗ್ ಮಾಡಬೇಕು ಅನ್ನೋದೇನಿಲ್ಲ. ಜಿರೇನಿಯಂ ಪ್ಲ್ಯಾಂಟನ್ನು ರಿಪೋರ್ಟಿಂಗ್ನ ಮಾಡ್ಕೊಳ್ತೀನಿ ಅನ್ನೋದಾದರೆ ಕಂಪ್ಲೀಟಾಗಿ 2 ದಿನದ ಹಿಂದೆಯಿಂದನೇ ನೀರನ್ನು ಹಾಕೋದನ್ನು ನಿಲ್ಲಿಸ್ಬಿಡಬೇಕು. ಯಾಕೆ ಅಂದರೆ ಮಣ್ಣಲ್ಲಿರುವಂಥ ಪ್ಲ್ಯಾಂಟ್ ಆಗಿರ್ಬೋದು, ಕೋಕೋ ಪೌಡ್ರಲ್ಲಿರುವಂಥ ಪ್ಲ್ಯಾಂಟ್ ಆಗಿರ್ಬೋದು, ಡ್ರೈ ಆಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಪ್ಲ್ಯಾಂಟು ಕೂಡ ಹಾಳಾಗೋದಿಲ್ಲ. ತುಂಬ ನೀಟಾಗಿ ಪ್ಲ್ಯಾಂಟ್ ಆಗಿರ್ಬೋದು, ಕೋಕೋ ಪೌಡ್ರ್ ಆಗಿರ್ಬೋದು ಕಂಪ್ಲೀಟಾಗಿ ನಿಮಗೆ ರಿಪೋರ್ಟಿಂಗಿಗೆ ತುಂಬ ಈಸಿಯಾಗಿಯೇ ಪಾಟಿಂದ ಶಿಫ್ಟ್ ಮಾಡ್ಕೊಳ್ಬೋದು. ಬೇರೆ ಪಾಟ್ಗೆ ತುಂಬ ಈಸಿಯಾಗಿಯೇ ಶಿಫ್ಟ್ ಮಾಡ್ಕೊಳ್ಬೋದು. ತುಂಬ ಹಸಿ ಇದ್ದಾಗ ನೀವು ಈ ರೀತಿ ತೆಗೆಯೋದ್ರಿಂದ ಏನಾಗುತ್ತೆ, ಬೇರುಗಳು ಕಟ್ಟಾಗ್ಬೋದು. ಹಾಗಾಗಿಯೇ ಸ್ವಲ್ಪ ಮಟ್ಟಿಗಾದ್ರೂ ಮಣ್ಣಾಗಿರ್ಬೋದು, ಕೋಕೋ ಪೌಡ್ರ್ ಆಗಿರ್ಬೋದು ಡ್ರೈ ಆಗೋದ್ರಿಂದ ಕಂಪ್ಲೀಟಾಗಿ ನೀವು ಬೇರೆ ಪಾಟ್ಗೆ ಶಿಫ್ಟ್ ಮಾಡ್ಕೊಳ್ಳೋದು ತುಂಬ ಈಸಿಯಾಗಿಯೇ ಆಗುತ್ತೆ. ರಿಪೋರ್ಟಿಂಗ್ ಮಾಡಬೇಕಾದ್ರೆ ಮೊದಲು ಮಾಡುವಂಥ ತಪ್ಪೇನು ಅಂದರೆ ಒಂದು ಪಾಟಿನ ಇನ್ನೊಂದು ಪಾಟಿಗೆ ಪ್ಲ್ಯಾಂಟನ್ನು ಕಂಪ್ಲೀಟಾಗಿ ಶಿಫ್ಟ್ ಮಾಡ್ತೀವಿ. ಯಾವ ರೀತಿ ಶಿಫ್ಟ್ ಮಾಡ್ತೀವಿ ಅಂದರೆ ಕಂಪ್ಲೀಟಾಗಿ ನರ್ಸರಿಯಲ್ಲಿ ಕೋಕೋ ಪೌಡ್ರನ್ನ ಬಳಸಿರ್ಬೋದು, ಇಲ್ಲ ಮಣ್ಣನ್ನು ಬಳಸಿ ರಿಪೋರ್ಟ್ನ ಮಾಡಿರ್ತಾರೆ ಅಲ್ವಾ, ಅದನ್ನು ಜಸ್ಟು ಆ ಪಾಟಿಂದ ರಿಮೂವ್ ಮಾಡಿ ನಾವು ಯಾವ ಪಾಟಿಗೆ ಹಾಕ್ಕೊಳ್ಬೇಕು ಅಂತ ಇರ್ತೀವಿ ಆ ಪಾಟಿಗೆ ಹಾಕ್ಕೊಳ್ಬಿಡ್ತೀವಿ. ಡೈರೆಕ್ಟಾಗಿಯೇ ಹಾಕ್ಕೊಳ್ತೀವಿ. ಏನಂದರೆ ತಳಕ್ಕೆ ಮಣ್ಣನ್ನು ಹಾಕಿ ಜಸ್ಟು ಆ ಪಾಟಿಂದ ರಿಮೂವ್ ಮಾಡಿರೋದನ್ನು ಈ ಪಾಟಿಗಿಟ್ಟು ಸುತ್ತ ಮಣ್ಣನ್ನು ಹಾಕೋದ್ರಿಂದ ರಿಪೋರ್ಟಿಂಗ್ ಕಂಪ್ಲೀಟ್ ಆಯಿತು ಅಂತ ಅಂದ್ಕೊಳ್ತೀವಿ. ಆದರೆ ಕಂಪ್ಲೀಟ್ ಆಗಿರೋದಿಲ್ಲ. ಫಸ್ಟ್ ಮಿಸ್ ಮಾಡ್ಕೊಳ್ಳೋದು ಇಲ್ಲೇನೆ. ಕೋಕೋ ಪೌಡ್ರಲ್ಲಿರುವಂತಹ ಪ್ಲ್ಯಾಂಟ್ ಆಗಿರ್ಬೋದು, ಮಣ್ಣಿಗೆ ಹಾಕಿರುವಂಥ ಪ್ಲ್ಯಾಂಟ್ ಆಗಿರ್ಬೋದು, ಎರಡನ್ನೂ ಕೂಡ ಯಾವ ಪಾಟ್ ಸೈಜಲ್ಲಿ ಹಾಕಿದ್ದಾರೆ ಅನ್ನೋದನ್ನು ನೋಡ್ಕೊಳ್ಬೇಕು. 5 ಇಂಚಿನ ಪಾಟ್ ಸೈಜಿಗೆ ಹಾಕಿದ್ದಾರೆ ಅನ್ನೋದಾದರೆ ಮಿನಿಮಮ್ 8ರಿಂದ 10 ಇಂಚಿನಷ್ಟು ಪಾಟ್ ಸೈಜ್ಗೆ ಶಿಫ್ಟ್ನ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಬೇಗ ಕವರ್ ಆಗುತ್ತೆ ಪ್ಲ್ಯಾಂಟು, ತುಂಬ ಹೆಲ್ದಿಯಾಗಿಯೂ ಕೂಡ ಕಾಣುತ್ತೆ, ತುಂಬ ಬುಷಿಯಾಗಿ ಕಾಣೋದ್ರ ಜೊತೆಗೆ ತುಂಬ ಬೇಗ ರಿಪೋರ್ಟಿಂಗಿಗೆ ಪ್ಲ್ಯಾಂಟು ಬರೋದಿಲ್ಲ. ಪ್ಲ್ಯಾಂಟು ತುಂಬ ಹೆಲ್ದಿ ಇದೆ ಅನ್ನೋದಾದರೆ ಮಾತ್ರ 5 ಇಂಚಿನ ಪಾಟ್ ಸೈಜಲ್ಲಿರುವಂಥ ಪ್ಲ್ಯಾಂಟನ್ನು 8ರಿಂದ 10 ಇಂಚಿನ ಪಾಟ್ ಸೈಜ್ಗೆ ಶಿಫ್ಟ್ ಮಾಡ್ಕೊಳ್ಬೋದು. ಅನ್ಹೆಲ್ದಿ ಅನ್ನೋದಾದರೆ ಅದೇ ಪಾಟಿಗೆ ರಿಪೋರ್ಟ್ನ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ಅನ್ಹೆಲ್ದಿ ಇರುವಂಥ ಜಿರೇನಿಯಂ ಪ್ಲ್ಯಾಂಟನ್ನು ನಾನಿಲ್ಲಿ ರಿಪೋರ್ಟ್ನ ಮಾಡ್ತಾಯಿದ್ದೀನಿ. ಜಸ್ಟ್ ಈ ಪಾಟಿಂದ ಆ ಪಾಟಿಗೆ ಶಿಫ್ಟ್ನ ಮಾಡ್ಕೊಳ್ತಾ ಇಲ್ಲ, ಕಂಪ್ಲೀಟಾಗಿ ತಳದಲ್ಲಿರುವಂತಹ ಕೋಕೋ ಪೌಡ್ರನ್ನ ತೆಗಿತಾ ಇದ್ದೀನಿ. ಮಣ್ಣಲ್ಲಿದ್ರೂ ಕೂಡ ತಳದಲ್ಲಿರುವಂಥದ್ದು ಸುತ್ತ ಇರುವಂತಹ ಕೋಕೋ ಪೌಡ್ರನ್ನು ಕೂಡ ತೆಗಿಬೇಕು. ಕಂಪ್ಲೀಟಾಗಿ ಈ ಪಾಟಿಂದ ಆ ಪಾಟಿಗೆ ಶಿಫ್ಟ್ ಮಾಡೋಕ್ಕೆ ಹೋಗಬಾರ್ದು. ಅದ್ರ ಜೊತೆಗೆ ಇಲ್ಲಿ ನೆಟ್ ಪಾಟನ್ನು ಕೂಡ ನಾನು ರಿಮೂವ್ ಮಾಡ್ತಾ ಇದ್ದೀನಿ. ಗಮನಿಸಬೇಕು, ಯಾವಾಗಲೂ ಜಿರೇನಿಯಂ ಪ್ಲ್ಯಾಂಟಲ್ಲಿ ತುಂಬ ತೆಳು ಇರುವಂಥ ನೆಟ್ ಪಾಟನ್ನು ಬಳಸಿರ್ತಾರೆ. ಅದರಲ್ಲೂ ಸೇಮ್ ಟಿಶ್ಯೂ ಥರನೇ ಅನ್ನಿಸ್ತಾ ಇರುತ್ತೆ. ಇದೇನು ತುಂಬ ತೆಳು ಇದೆಯಲ್ವ, ಮಣ್ಣಲ್ಲಿ ಕರಗೋಗುತ್ತೆ ಅಂತ ನೀವು ಅಂದ್ಕೊಂಡು ಒಂದು ಪಾಟಿನ ಇನ್ನೊಂದು ಪಾಟಿಗೆ ಶಿಫ್ಟ್ ಮಾಡಿ ರಿಪೋರ್ಟ್ನ ಮಾಡ್ಕೊಳ್ತೀರಾ. ಆದರೆ ತುಂಬ ಟೈಮ್ನೇ ತೊಗೊಳುತ್ತೆ ರಿಪೋರ್ಟಿಂಗಿಗೆ. ಹಾಗಾಗಿಯೇ ನೆಟ್ ಪಾಟನ್ನು ರಿಮೂವ್ ಮಾಡಿನೇ ರಿಪೋರ್ಟ್ನ ಮಾಡ್ಕೊಳ್ಬೇಕು. ನೆಟ್ ಪಾಟು ರಿಮೂವ್ ಮಾಡಲೇಬೇಕಾ? ರಿಮೂವ್ ಮಾಡಲಿ ಅಂದರೆ ಪ್ಲ್ಯಾಂಟು ತುಂಬ ಚೆನ್ನಾಗಿ ಬರೋದಿಲ್ವಾ? ಇಷ್ಟು ರಿಮೂವ್ ಮಾಡೋದ್ರಿಂದ ಪ್ಲ್ಯಾಂಟು ಹಾಳಾಗೋದಿಲ್ವಾ ಅಂತಲೂ ಕೂಡ ಅನ್ನಿಸ್ಬೋದು. ಯಾಕೆ ಅಂದರೆ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ನರ್ಸರಿಯಿಂದ ತಂದ ತಕ್ಷಣ ಡೈರೆಕ್ಟಾಗಿಯೇ ಮಣ್ಣನ್ನು ಇಲ್ಲ ಕೋಕೋ ಪೌಡ್ರ್ ಆಗಿರ್ಬೋದು ಯಾವುದನ್ನು ಕೂಡ ಸ್ವಲ್ಪ ಮಟ್ಟಿಗೂ ತೆಗಿದಲೇ ನೆಟ್ ಪಾಟನ್ನು ಕೂಡ ರಿಮೂವ್ ಮಾಡ್ದಲೇ ಹಾಕಿದ್ರೂ ಕೂಡ ತುಂಬ ಹೆಲ್ದಿಯಾಗಿ ಮತ್ತು ತುಂಬ ಬುಷಿಯಾಗಿಯೇ ಕಾಣ್ತಾ ಇರುತ್ತೆ ಪ್ಲ್ಯಾಂಟು. ಕೆಲವೊಂದು ಸಮಯ ಈ ರೀತಿ ಆಗುತ್ತೆ. ಯಾಕೆ ಅಂದರೆ ನೆಟ್ ಪಾಟು ತುಂಬ ಬೇಗ
ಬೇಗ ಕರಗೋದಿಲ್ಲ, ನೀರಿಗೆ ತುಂಬ ಬೇಗ ಕರಗೋದಿಲ್ಲ. ನೋಡೋಕ್ಕೆ ಟಿಶ್ಯೂ ಥರನೇ ಅನ್ನಿಸ್ತಾ ಇದೆ. ಮಣ್ಣಲ್ಲಿ ಸ್ವಲ್ಪ ಟೈಮ್ ನಂತರ ಅದು ಕರಗೋಗ್ಬಿಡುತ್ತೆ, ಯಾಕೆ ತೆಗಿಬೇಕು ಅಂತ ಅನ್ನಿಸ್ಬೋದು. ಆದರೆ ತುಂಬ ನಿಧಾನವಾಗಿ ಕರಗೋದ್ರಿಂದ ಕೆಲವೊಂದು ಪ್ಲ್ಯಾಂಟ್ಗಳು ತುಂಬ ಬೇಗ ಕವರ್ ಆಗಿಬಿಡುತ್ತೆ, ರೂಟ್ಗಳೆಲ್ಲ ಮಣ್ಣಿನ ಜೊತೆ ಕವರ್ ಆಗುತ್ತೆ. ಕೆಲವೊಂದು ಪ್ಲ್ಯಾಂಟ್ಗಳು ಬೇಗ ಕವರ್ ಆಗೋದಿಲ್ಲ. ಅದರಲ್ಲೂ ಡಾರ್ಕ್ ಶೇಡ್ ಇರುವಂತಹ ಕಲ್ಲರು ಜಿರೇನಿಯಮಲ್ಲೂ ಕೂಡ ನಾಟಿನೂ ಇರುತ್ತೆ, ಹೈಬ್ರಿಡು ಇರುತ್ತೆ. 2 ವೆರೈಟಿ ಜಿರೇನಿಯಂ ಪ್ಲ್ಯಾಂಟ್ ನಿಮಗೆ ನರ್ಸರಿಯಲ್ಲಿ ಸಿಗುತ್ತೆ. ಕೆಲವೊಂದು ಸಲ ನರ್ಸರಿಯಿಂದ ತಂದಿರುವಂತಹ ಪ್ಲ್ಯಾಂಟ್ ನಾಟಿ ಆಗಿರ್ಬೋದು, ನೀವು ಅದನ್ನು ತಂದುಬಿಟ್ಟು ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿಯೇ ಬಂದಿರ್ಬೋದು. ಡಾರ್ಕ್ ಶೇಡ್ ಇರುವಂಥದ್ದು, ಅದರಲ್ಲೂ ಹೈಬ್ರಿಡ್ ಇರುವಂತಹ ಪ್ಲ್ಯಾಂಟ್ಗಳನ್ನು ಹಾಕೋ ಟೈಮಲ್ಲಿ ಸ್ವಲ್ಪ ಸೆನ್ಸಿಟಿವ್ ಆಗಿರುತ್ತೆ ಪ್ಲ್ಯಾಂಟು. ಆ ಟೈಮಲ್ಲಿ ಈ ರೀತಿ ರಿಮೂವ್ ಮಾಡಿ ಹಾಕೋದ್ರಿಂದ ಪ್ಲ್ಯಾಂಟನ್ನು ಕಳ್ಕೊಳ್ಳೋದು ಕಡಿಮೆ ಆಗುತ್ತೆ. ಜಿರೇನಿಯಂ ಪ್ಲ್ಯಾಂಟು ಕೋಕೋ ಪೌಡ್ರಲ್ಲಿ ಇರೋದ್ರಿಂದ ಎಕ್ಸ್ಟ್ರಾ ಕೋಕೋ ಪೌಡ್ರನ್ನ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ. ಅದೇ ಕೋಕೋ ಪೌಡ್ರಿಗೆ ಮಣ್ಣನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಜಿರೇನಿಯಂ ರೀಪಾಟ್ನ ಮಾಡಬೇಕಾದ್ರೆ ತೆಗೆದಿರುವಂತಹ ಕೋಕೋ ಪೌಡ್ರಿಗೆ ಎಕ್ಸ್ಟ್ರಾ ಮಣ್ಣನ್ನು ಆ್ಯಡ್ ಮಾಡಿ ರೀಪಾಟ್ನ ಮಾಡ್ತಾ ಇದ್ದೀನಿ. ಅರ್ಧ kg ಕೋಕೋ ಪೌಡ್ರ್ ತೊಗೊಂಡಿದ್ದೀರಾ ಅಂದರೆ ಅರ್ಧ kg ಮಣ್ಣಿಗೆ ಮಿಕ್ಸ್ ಮಾಡಿ ರೀಪಾಟ್ನ ಮಾಡ್ಕೊಳ್ಬೇಕು. ಯಾಕೆ ಯಾವುದೇ ರೀತಿಯ ಫರ್ಟಿಲೈಸರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಅನ್ನೋದಾದರೆ, ಕಂಪ್ಲೀಟಾಗಿ ಅನ್ಹೆಲ್ದಿ ಆಗಿರುವಂಥ ಪ್ಲ್ಯಾಂಟಿಗೆ ಮತ್ತೆ ಎಕ್ಸ್ಟ್ರಾ ಫರ್ಟಿಲೈಸರು ಬೇಡ. ಮಣ್ಣು ಮತ್ತು ಕೋಕೋ ಪೌಡರನ್ನು ಮಿಕ್ಸ್ ಮಾಡಿ ರೀಪಾಟ್ನ ಮಾಡಿದರೆ ಸಾಕು. ನಾನೀಗ ಅನ್ಹೆಲ್ದಿ ಆಗಿರುವಂಥ ಪ್ಲ್ಯಾಂಟನ್ನು ರೀಪಾಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ. ಮೊದಲೇ ನಾನು ಹೇಳಿದೆ, ಹೆಲ್ದಿಯಾಗಿರುವಂತಹ ಪ್ಲ್ಯಾಂಟನ್ನು ರೀಪಾಟಿಂಗ್ನ ಮಾಡ್ತಾಯಿದ್ರೆ ಡಬಲ್ ಸೈಜ್ ಪಾಟನ್ನು ಯೂಸ್ ಮಾಡಬೇಕು ಅಂತ. ಈಗ ಅನ್ಹೆಲ್ದಿ ಆಗಿರುವಂತಹ ಪಾಟನ್ನು ರೀಪಾಟಿಂಗ್ನ ಮಾಡ್ತಿರೋದ್ರಿಂದ 4 ಇಂಚಿನ ಪಾಟಿಂದ ನಾನು 6 ಇಂಚಿನ ಪಾಟಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮಟ್ಟಿಗೆ 1-2 ಸೈಜ್ ಜಾಸ್ತಿ ತೊಗೊಂಡಿದ್ದೀನಿ. ಕಂಪ್ಲೀಟಾಗಿ 3/4 ಪಾಟಷ್ಟು ಮಣ್ಣನ್ನು ಹಾಕಿ ಆಮೇಲೆ ಪ್ಲ್ಯಾಂಟನ್ನು ಇಟ್ಟು ಸುತ್ತ ಮಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾಟಿಗೆ ಹಾಕಬೇಕಾದ್ರೆ ಆಗಿರ್ಬೋದು, ರೀಪಾಟಿಂಗ್ ಕಂಪ್ಲೀಟ್ ಆದಮೇಲೆ ಆಗಿರ್ಬೋದು, ನಾನು ಮಣ್ಣನ್ನಾಗಿರ್ಬೋದು ಪ್ಲ್ಯಾಂಟನ್ನಾಗಿರ್ಬೋದು ಪ್ರೆಸ್ ಮಾಡಿಲ್ಲ. ಯಾಕೆ ಅಂದರೆ ತುಂಬ ಸೂಕ್ಷ್ಮ ಆಗಿರುತ್ತೆ. ಜಿರೇನಿಯಂ ಪ್ಲ್ಯಾಂಟು ತುಂಬ ಮೃದುವಾದ ಪ್ಲ್ಯಾಂಟ್. ಹಾಗಾಗಿನೇ ಮಣ್ಣಾಗಿರ್ಬೋದು ಪ್ಲ್ಯಾಂಟ್ ಆಗಿರ್ಬೋದು ತುಂಬ ಪ್ರೆಸ್ ಮಾಡಿ ರೀಪಾಟಿಂಗ್ನ ಮಾಡೋದ್ರಿಂದ ಬೇಗ ರೂಟ್ಗಳು ಮಣ್ಣಲ್ಲಿ ಕವರ್ ಆಗೋದಿಲ್ಲ. ಅದನ್ನು ಲಿಮಿಟೆಡ್ ನೀರನ್ನು ಹಾಕ್ಕೊಳ್ಬೇಕು ಜಿರೇನಿಯಂ ಪ್ಲ್ಯಾಂಟಿಗೆ. ಸಮ್ಮರಲ್ಲಿ ಹಾಕ್ಕೊಳ್ಬೋದು. ಸಮ್ಮರಲ್ಲೂ ಮಳೆ ಬರ್ತಿರೋದ್ರಿಂದ ಲಿಮಿಟೆಡ್ ನೀರನ್ನು ಹಾಕೋದ್ರಿಂದ ಜಿರೇನಿಯಂ ಪ್ಲ್ಯಾಂಟಲ್ಲಿ ತುಂಬ ಹೂಗಳನ್ನು ನೋಡ್ಬೋದು. ಹೆಲ್ದಿಯಾಗಿರುವಂಥ ಜಿರೇನಿಯಂ ಪ್ಲ್ಯಾಂಟಿಗೆ ಯಾವುದೇ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡಲಿಲ್ಲ. ಆದರೆ ಹೆಲ್ದಿಯಾಗಿರುವಂಥ ಜಿರೇನಿಯಂ ಪ್ಲ್ಯಾಂಟಿಗೆ ಯಾವ ರೀತಿಯ ಫರ್ಟಿಲೈಸರ್ನ ಹಾಕ್ಕೊಳ್ಬೇಕು, ರೆಗ್ಯುಲರಾಗಿ 15 ಡೇಸಿಗೆ ನರ್ಸರಿಯಲ್ಲಿ ಫರ್ಟಿಲೈಸರ್ನ ಹಾಕ್ತಾ ಇರ್ತೀವಿ. ಪ್ಲ್ಯಾಂಟು ಕೂಡ ತುಂಬ ಹೆಲ್ದಿಯಾಗಿಯೇ ಕಾಣ್ತಾ ಇರುತ್ತೆ. ಎಲೆಗಳು ಕೂಡ ಡ್ರಾಪ್ ಆಗೋದಿಲ್ಲ. ಆದರೆ ಮನೆಗೆ ತೊಗೊಂಡೋಗಿ ಹಾಕಿದ ಮೇಲೆ ಎಲೆಗಳು ಡ್ರಾಪ್ ಆಗ್ತಾಯಿದೆ ಅನ್ನೋದಾದರೆ ಯಾವ ರೀತಿಯ ಫರ್ಟಿಲೈಸರ್ನ ಯೂಸ್ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಯೂಸ್ ಮಾಡಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋದಲ್ಲಿ ರೀಪಾಟಿಂಗ್ನ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.